ಹಲೋ, ನಾನೀಗ ಶಿವಮೊಗ್ಗದ ಸಾಗರ್ ಲೇಸರ್ ಕ್ಲಿನಿಕ್ ಕಣ್ಣಿನ ಆಸ್ಪತ್ರೆ ಅಲ್ಲಿ ಅಂಬೇಡ್ಕರ್ ವೃತ್ತ ಅಲ್ಲ, ಅಂಬೇಡ್ಕರ್ ವೃತ್ತದಲ್ಲಿರುವ ಹತ್ತಿರ ಇದೆ ಈ ಆಸ್ಪತ್ರೆ. ಡಾಕ್ಟರ್ ಸರಿ, ಡಾಕ್ಟರ್ ಪ್ರಶಾಂತ್ ಇಸ್ಲೂರ್ನ ಅವ್ರ ಬಗ್ಗೆ, ಅವರು ಕಣ್ಣಿನ ಆರೋಗ್ಯದ ಬಗ್ಗೆ ಮಾತಾಡಲಿದ್ದಾರೆ. ಅವ್ರನ್ನ ಭೇಟಿ ಮಾಡೋಣ ಬರ್ರಿ. ಸರ್ ನಮಸ್ಕಾರ. ನಮಸ್ಕಾರ. ಕಣ್ಣಿನ ಆರೋಗ್ಯ ಬಗ್ಗೆ ಹೆಂಗೆ ಜನ ಮಾಡಬೇಕು ಸರ್? ಪ್ರಶಾಂತ್ ಇಸ್ಲೂರ್ ಅಂತ ಇಲ್ಲಿ ಸಾಗರ್ ನರಸಿಂಹ ಕಣ್ಣಿನ ಆಸ್ಪತ್ರೆ ಇಟ್ಕೊಂಡಿದ್ದೀವಿ. ನಾವು 40 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಕಣ್ಣಿನ ಆರೋಗ್ಯದ ಬಗ್ಗೆ ಮುಖ್ಯವಾಗಿ ನಾವು ತಿಳ್ಕೊಬೇಕಾದಂದರೆ ನಮ್ಮ ಆಹಾರ ಪದ್ಧತಿ ಒಳಗೆ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ. ಸಾಮಾನ್ಯ ಆಹಾರದಲ್ಲಿ ನಮ್ಮ ತರಕಾರಿ, ಸೊಪ್ಪು, ಈಗ ದಪ್ಪ ಸೊಪ್ಪಿರ್ತದೆ, ಕ್ಯಾಬೇಜು, ಕ್ಯಾರೆಟು ಇಂಥವೆಲ್ಲ ತಿನ್ನೋದ್ರಿಂದ ಈ ಕಣ್ಣಿನಿಗೆ ಏನು ಅಗತ್ಯ ಇದೆ ಆ ಕ್ಯಾರೋಟಿನ್ಗಳು ಇವೆಲ್ಲ ಕಣ್ಣಲ್ಲಿ ಸೇರ್ಕೊಂಡ್ಬಿಟ್ಟು ಕಣ್ಣಿನ ದೃಷ್ಟಿನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. కాబట్టి ಆಹಾರ ಪದ್ಧತಿನೇ ಭಾಳ ಮುಖ್ಯವಾಗಿ ಅಂತ ನಮ್ಮ ಸ್ಟಾರ್ಟಿಂಗ್ ಸಣ್ಣ ವಯಸ್ಸಿಂದ ಹಿಡಿದು ವಯಸ್ಸಾಗೋವರೆಗೂ ನಾವು ತಿನ್ನತಕ್ಕಂಥ ಆಹಾರ ಕಣ್ಣಿಗೆ ಪೂರಕವಾಗಿದ್ದಾಗ ತುಂಬ ಚೆನ್ನಾಗಿದಾಗುತ್ತೆ. ಯಾವುದೇ ತರಕಾರಿ ಆಗಲಿ, ಹಣ್ಣಾಗಲಿ. ಈಗ ಕೆಲವೊಂದು ಹಣ್ಣು, ಈಗ ಡಯಾಬಿಟಿಸ್ ಇದೆ, ಇದಿದೆ, ಇದನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ಕೂಡ ನಾವು ಕಣ್ಣಿನ ಆರೋಗ್ಯನ ಉಳಿದದ್ದನ್ನು ತೊಗೊಂಡ್ಬಿಟ್ಟು ಮಾಡ್ಬೋದು. ಈಗ ಬಾಳೆಹಣ್ಣು ಬೇಡ ಅಂತಾರೆ, ಇದರಲ್ಲೂ ತುಂಬ ಒಳ್ಳೆಯ ವಿಟಮಿನ್ಸ್ ಎಲ್ಲ ಇರ್ತದೆ. ಅಂದರೆ ಬಾಳೆಹಣ್ಣು ಇಲ್ಲದೇನೂ ಕೂಡ ಬೇರೆ ಹಣ್ಣುಗಳನ್ನೆಲ್ಲ ತಿಂದ್ಬಿಟ್ಟು ಮಾಡಲಿಕ್ಕೆ ಬರ್ತದೆ. ಇನ್ನೊಂದು, ನಮ್ಮ ಇದರಲ್ಲಿ ಉಪ್ಪಿನ ಅಂಶ ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ ಒಳ್ಳೆಯದು. ಈ BP ಇದು ಜಾಸ್ತಿ ಆದಾಗ, ಸಕ್ಕರೆ ಕಾಯಿಲೆ ಜಾಸ್ತಿ ಆದಾಗ ಕಣ್ಣಿನ ನರಕ್ಕೆ ತುಂಬ ತೊಂದರೆ ಆಗುತ್ತೆ. ಸೊ ಈ ಥರದ ಯಾವುದೋ ಕಾಯಿಲೆಗಳಿದ್ದರೆ ಇದನ್ನು ಒಳ್ಳೆಯ ಕಂಟ್ರೋಲ್ ಇಟ್ಕೊಳ್ಳೋದ್ರಿಂದ ಕಣ್ಣಿನ ದೃಷ್ಟಿ ಮತ್ತು ಕಣ್ಣಿನ ಆರೋಗ್ಯ ಚೆನ್ನಾಗಿ ಉಳಿತದೆ. ಮೂರನೇದು, ನಾವು ಕೆಲಸ ಮಾಡ್ತಕ್ಕಂಥ ಜಾಗ. ಈ ಕೆಲವರಿಗೆ ಈ ವೆಲ್ಡಿಂಗ್ ಮಾಡ್ತಾಯಿರ್ತಾರೆ, ಕೆಲವರಿಗೆ ಹೊರಗಡೆ ಬಿಲ್ಡಿಂಗ್ ವರ್ಕ್ ಇರ್ತದೆ, ಇಂಥ ಜಾಗದಲ್ಲಿ ನಮ್ಮ ಕಣ್ಣಿಗೆ ಅಪಾಯ ಆಗುವಂಥದ್ದು ಜಾಸ್ತಿ. ಕಣ್ಣಿಗೇನು ಹೊಡೆತ ಬೀಳುತ್ತೆ, ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಪ್ರೊಟೆಕ್ಟಿವ್ ಗ್ಲಾಸ್ ಅಂಥೇಳಿ ಇವನ್ ತುಂಬ ಜನ ಕೆಲಸಗಾರರಿಗೆ ಕಂಪನಿಗಳಲ್ಲಿ ಕೊಟ್ಟಿರ್ತಾರೆ, ಅವರು ಅದನ್ನು ಯೂಸೇ ಮಾಡೋದಿಲ್ಲ, ಉಪಯೋಗದಿಲ್ಲ, ಹಾಗೆ ಮಾಡ್ತಾರೆ. ಕಣ್ಣಿಗೆ ಆಘಾತ ಆದಾಗ ಕಣ್ಣನ್ನು ಕಳ್ಕೊಳ್ಳೋವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಈ ಥರ ಈ ಪ್ರೊಟೆಕ್ಟಿವ್ ಇದನ್ನು ಕೊಟ್ಟಾಗ ಅದನ್ನು ಉಪಯೋಗಿಸೋದರಲ್ಲಿ ಬುದ್ಧಿವಂತಿಕೆ ಇದೆ. ಅಂದರೆ ಕಣ್ಣಿಗೆ ಆಗತಕ್ಕಂಥ ಅಪಾಯಗಳನ್ನು ತಡೆದುಬಿಟ್ಟು ಕಣ್ಣನ್ನು ಉಳಿಸ್ಕೊಳ್ಳತಕ್ಕಂಥ ಬರ್ತದೆ. ಮತ್ತು ಈ ಕೆಲವೆಲ್ಲ ಹಬ್ಬಗಳನ್ನೆಲ್ಲ ಮಾಡಬೇಕಾದ್ರೆ ನಾವು ಏನೇನೋ ದೀಪಾವಳಿ ಹಬ್ಬ ಇದೆಲ್ಲ ಮಾಡಬೇಕಾದ್ರೆ ಕಣ್ಣಿನ ಬಗ್ಗೆ ಜಾಗ್ರತೆ ವಹಿಸಬೇಕಾಗ್ತದೆ. ಮತ್ತು ಕಣ್ಣಲ್ಲಿ ಏನಾದರೂ ಕಸ ಬಿದ್ದರೆ ಸಾಮಾನ್ಯ ಇದಿರ್ತದೆ, ಆವಾಗ ನಮ್ಮಲ್ಲಿ ಆಗೋದಪ್ಪ ಅಂದರೆ ಏನಾಗೋದ್ರೂ ಆಗುತ್ತೆ. ಹಾಲು ಹಾಕೋದು, ಎಣ್ಣೆ ಹಾಕೋದು, ಕೊಬ್ಬರಿ ಎಣ್ಣೆ ಹಾಕಿದೆ, ಎಳ್ಳೆಣ್ಣೆ ಹಾಕಿದೆ, ಕಣ್ಣಿಗೆ ಅದು ಹೊರಗಡೆ ಬರುತ್ತೆ ಅನ್ನೋದು. ಈ ಯಾವುದೇ ಹಾಲಾಗಲಿ, ಎಣ್ಣೆ ಆಗಲಿ, ಇದರಲ್ಲಾಗಲಿ ಸರಿಯಾದ ರೀತಿಯಲ್ಲಿ ಇದಿಲ್ಲ ಅಂದರೆ ಅದರಲ್ಲಿ ಕ್ರಿಮಿಗಳಿರ್ತದೆ. ಇದು ಕಣ್ಣಿಗೆ ಆದ ಗಾಯನ ಇನ್ನೂ ಕೆಟ್ಟದಾಗಿ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಸೇರಿ ಇನ್ಫೆಕ್ಷನ್ ಆಗಿ ಕಣ್ಣು ಹಾಳಾಗ್ಬೋದು. ಹಾಗಾಗ್ಬಿಟ್ಟು ಪಕ್ಕನೆ ಇದ್ದು ನಿಮಗೆ ಕೂಡಲೇ ಏನು ಸಿಗಲಿಲ್ಲ ಅಂದರೆ ಸ್ವಚ್ಛವಾದ ನೀರಲ್ಲಿ ಕಣ್ಣು ತೊಳ್ಕೊಂಡು ಆಮೇಲೆ ಕಣ್ಣಿಗೆ ಆ್ಯಂಟಿಬಯೋಟಿಕ್ ಡ್ರಾಪ್ ಸಿಕ್ಕರೆ ಹತ್ತಿರದಲ್ಲಿ ಹಾಕ್ಬೋದು. ಇಲ್ಲ ಅಂದರೆ ಕಣ್ಣಿನ ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಅದಕ್ಕೆ ತಾವಾಗೇ ಟ್ರೀಟ್ಮೆಂಟ್ ಮಾಡಿಕೊಳ್ಳೋದ್ರಿಂದ ಕಣ್ಣನ್ನು ಕಳ್ಕೊಳ್ಳೋದು, ಅದರ ಆರೋಗ್ಯ ಹಾಳು ಮಾಡ್ಕೊಳ್ಳೋದು, ದೃಷ್ಟಿಯಿಂದ ಮಂದತ್ವ ಆಗೋದು ಇರ್ತದೆ. ಇನ್ನು ಮುಖ್ಯ ಇನ್ನೊಂದಂದರೆ ಕಣ್ಣಿನ ದೃಷ್ಟಿದೋಷ ಇರ್ತದೆ. ತುಂಬ ಜನಕ್ಕೆ ದಪ್ಪ ಗ್ಲಾಸ್ ಇರ್ತದೆ. ಜನರ ನಂಬಿಕೆ ಏನಂತಂದರೆ ಈ ದಪ್ಪ ಗ್ಲಾಸ್ ಇವಾಗಲೇ ಸಣ್ಣ ವಯಸ್ಸಲ್ಲೇ ಹಾಕಿಬಿಟ್ರೆ ಕಣ್ಣು ಇನ್ನೂ ಇದಾಗುತ್ತೆ, ಗ್ಲಾಸ್ ದಪ್ಪ ಆಗುತ್ತೆ ಅನ್ನೋದು. ಕಣ್ಣನ್ನು ದೃಷ್ಟಿದೋಷ ಇತ್ತು ಅಂದರೆ ಗ್ಲಾಸ್ ಹಾಕಿ ಉಪಯೋಗಿಸೋದ್ರಿಂದ ಆ ಕಣ್ಣು ಮೆಳ್ಳುಗಣ್ಣು ಆಗೋದಿಲ್ಲ. ಇಲ್ಲ ಅಂದರೆ ಈ ಆಲಸಿ ಕಣ್ಣು ಅಂತ ಹೇಳ್ತೀವಿ, ಆಂಬ್ಲಿಯೋಪಿಯಾ ಅಂತ ಹೋಗುತ್ತೆ. ಇದು ಯೂಸ್ ಮಾಡದೆ ಹೋದರೆ ಆ ಒಂದು ಕಣ್ಣಿನ ದೃಷ್ಟಿ ಹೋಗಿಬಿಡ್ತದೆ. ಆಮೇಲೆ ತುಂಬ ವರ್ಷ ಆದಮೇಲೆ ಏನು ಪ್ರಯತ್ನ ಮಾಡಿದರೂ ಅದಕ್ಕೆ ದೃಷ್ಟಿ ಬರೋಲ್ಲ. ಈ ಸಣ್ಣ ವಯಸ್ಸಲ್ಲಿ ದೃಷ್ಟಿ ದೋಷ ಇದೆ, ಕನ್ನಡಕ ಹಾಕಬೇಕು ಅಂದರೆ ಹಾಕಿ ಹೋದ್ರಿಂದ ಆ ದೃಷ್ಟಿ ಉತ್ತಮ ಆಗುತ್ತೆ, ಕಣ್ಣು ಆರೋಗ್ಯ ಉಳಿತದೆ, ದೃಷ್ಟಿನೂ ಉಳಿಸ್ಕೊಳ್ಳುತ್ತೆ. ಸೊ ಕನ್ನಡಕ ಉಪಯೋಗಿಸೋದ್ರಿಂದ ತೊಂದರೆ ಆಗುತ್ತೆ ಅನ್ನೋ ವಿಚಾರನೂ ಇಟ್ಕೋಬಾರ್ದು. ಸರ್, ಯಾವುದು ತರಕಾರಿ ಕಣ್ಣಿಗೆ ಒಳ್ಳೆಯದು ಅಂತ ಹೇಳ್ತೀರಾ ಸರ್? ಈ ನುಗ್ಗೆಕಾಯಿ, ಆಮೇಲೆ ಕೆಂಪು ಸೊಪ್ಪು, ಹಸಿರು ಸೊಪ್ಪು, ಕ್ಯಾರೆಟು, ಕ್ಯಾಬೇಜು, ಈ ದಪ್ಪ ಸೊಪ್ಪು ಇರ್ತದಲ್ಲ, ಕ್ಯಾಬೇಜ್ ಆಗಲಿ, ನವಲ್ಕೋಲಾಗಲಿ, ಇದರಲ್ಲಿ ಕಣ್ಣಿಗೆ ತುಂಬ ಅನುಕೂಲಕರ ಅಂತ ಇದಿರ್ತದೆ. ಇವನ್ನು ತೊಗೋಬೋದು. ಹಣ್ಣಲ್ಲಿ ಪಪ್ಪಾಯಿ ಹಣ್ಣು ಕ್ಯಾಲರೀಸ್ ಕಡಿಮೆ, ಬಟ್ ಇದು ಶಕ್ತಿ ಜಾಸ್ತಿ, ಕಣ್ಣಿಗೆ ಆಗತಕ್ಕಂಥ ಜಾಸ್ತಿ ಇರ್ತದೆ. ಮಾವಿನ ಹಣ್ಣು ಕೆಲವರು ತಿನ್ನಬಾರ್ದು, ಡಯಾಬಿಟಿಸ್ ಎಲ್ಲ ಇದೆ ಅಂತ ಹೇಳ್ತಾರೆ, ಲಿಮಿಟೆಡಾಗಿ ಇಡ್ಬೋದು. ಇಲ್ಲ ಅಂದರೆ ಉಳಿದವರಿಗೂ ತುಂಬ ಆರೋಗ್ಯಕರವಾಗಿರ್ತದೆ. ಕಿತ್ತಳೆ ಹಣ್ಣಾಗಲಿ, ಇವೆಲ್ಲ ವಿಟಮಿನ್ C ಮತ್ತು ಇವೆಲ್ಲ ಇರ್ತದೆ, ಇವೆಲ್ಲ ತುಂಬ ಅನುಕೂಲಕರವಾಗಿ ಆಗುತ್ತೆ. ಮತ್ತು ಬೆರ್ರೀಸ್ ಅಂತ ಹೇಳ್ತೀವಿ, ಬೆರ್ರೀಸ್ಗಳು ಸಿಗೋದು ಕಡಿಮೆ. ನಮ್ಮ ದೇಶಗಳಲ್ಲಿ ಇದು ಕಡಿಮೆ ಬೆಳೆಯೋರು, ಸಿಗೋದು ಕಡಿಮೆ. ಬಟ್ ಬೇರೆ ದೇಶದಲ್ಲಿ ಬೆರ್ರೀಸ್ ಎಲ್ಲ ಸಿಗ್ತದೆ. ಸಿಕ್ಕರೆ ಅಂತ ಬೆರ್ರಿಗಳನ್ನು ಬ್ಲೂಬೆರ್ರಿ,
ರೆಡ್ ಬೆರಿ ಎಲ್ಲ ಚೆರ್ರಿ ಅಂತ ಇವೆಲ್ಲ ತಿನ್ನೋದ್ರಿಂದ ಈ ಕಣ್ಣಿನ ಅಂಶ ಚೆನ್ನಾಗಿರ್ತದೆ. ಮತ್ತು ಅದು ವೆಜಿಟೇರಿಯನ್ ತಿಂದೇ ಚೆನ್ನಾಗಿ ಇಟ್ಕೋಬೋದು. ನಾನ್ ವೆಜ್ ತಿಂದರೆ ಎಗ್ಗು ತಿನ್ನಬೇಕು ಮಾಡಬೇಕು, ಅದು ತಿನ್ನೋ ಅಭ್ಯಾಸ ಇದ್ದರೆ ಅದು ಒಳ್ಳೆಯದೇನೆ. ಎಗ್ಗು ಫಿಶ್ ಆಗಲಿ, ಫಿಶ್ ತುಂಬ ಒಳ್ಳೆಯದು. ಬಟ್ ಅದು ತಿಂದೇ ಇದ್ದರೆ, ನಾವು ವೆಜಿಟೇರಿಯನ್ ಇದ್ದರೆ ಅದನ್ನೇ ತಿನ್ನಬೇಕು ಅನ್ನೋ ಪ್ರಶ್ನೆ ಇಲ್ಲ. ನಮಗೆ ಸಿಕ್ಕಂಥ ವೆಜಿಟೇಬಲ್ಸ್ಗಳನ್ನು ಕೂಡ ಅಷ್ಟೇ ಶಕ್ತಿಕರವಾದಂಥ ಆರೋಗ್ಯಕ್ಕಂಥ ಆಹಾರ ಸಿಗುತ್ತೆ. ಓಕೆ ಸರ್, ನಿಮ್ಮದು ಫೋನ್ ನಂಬರ್ ಇದ್ದರೆ 9844126889. ನೋಡಿದಿರ ವೀಕ್ಷಕರೇ, ನಮ್ಮ ಡಾಕ್ಟ್ರು ಹಿಂಟ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಕಣ್ಣಿನ ಆರೋಗ್ಯದ ಬಗ್ಗೆ. ಅವ್ರಿಗೆ ಧನ್ಯವಾದ ಹೇಳೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.